ಸ್ನೇಹಿತರೆ, ಈ LCM ಮತ್ತು HCF ಚಾಪ್ಟರ್ ಮೇಲೆ ಒಂದು ಕ್ವಶನ್ SSC GD ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ ನೋಡಿ. ಪ್ರಶ್ನೆ ಈ ತರ ಇದೆ, ಎರಡು ಸಂಖ್ಯೆಗಳು 1:3 ಅನುಪಾತದಲ್ಲಿವೆ. ಅವುಗಳ HCF ಮತ್ತು LCM, HCF ಅಂದ್ರೆ ಮಸ, LCM ಅಂದ್ರೆ ಲಸ, ಇವುಗಳ ಗುಣಲಬ್ಧ ಅಂದ್ರೆ ಅವುಗಳನ್ನ ಗುಣಾಕಾರ ಮಾಡಿದ್ರೆ 1200 ಬರುತ್ತದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುದು ಅಂತ ಕೇಳಿದಾನೆ. ನಿಮ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಯಾವುದೇ ಎರಡು ಸಂಖ್ಯೆಗಳನ್ನ ನಾವು ಗುಣಿಸಿದ್ರೆ ಅಂದ್ರೆ ನಂಬರ್ 1 ಮತ್ತು ನಂಬರ್ 2 ನಾವು ಮಲ್ಟಿಪ್ಲೈ ಮಾಡಿದ್ರೆ ಯಾವುದಾದ್ರೂ ಎರಡು ಸಂಖ್ಯೆ ಇರಲಿ, ಅವುಗಳ ಗುಣಲಬ್ಧ ಆ HCF ಮತ್ತೆ LCM ನ ಗುಣಾಕಾರ ಮಾಡಿದ್ರೆ ಅಷ್ಟೇ ಬರಬೇಕು. ಹಾಗಾದ್ರೆ ಇಲ್ಲಿ HCF ಮತ್ತು LCM ನ ಗುಣಲಬ್ಧ 1200 ಅಂತಂದ್ರೆ ಯಾವ ಎರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 1200 ಬರುತ್ತೆ? 10 × 30 300 ಆಗುತ್ತೆ, 20 × 60 1200 ಆಗುತ್ತೆ, 30 × 90 2700 ಆಗುತ್ತೆ, 15 × 45 ಲಾಸ್ಟಿಗೆ 5 ಬರುತ್ತೆ, 450, ಇನ್ನು 225 ಅಂದರೆ 675 ಚಿಲ್ಲರೆ ಬರುತ್ತೆ. ಇದನ್ನು ಅಲ್ಲ. ಹಂಗಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಸೊ ನಿಮ್ಗೊಂದು ಕ್ವಶನ್ ಕೊಡ್ತೀನಿ, ಒಂದು ಸಂಖ್ಯೆ 360 ಇದೆ, ಮತ್ತೊಂದು ಸಂಖ್ಯೆ 540 ಇದೆ. ಹಾಗಾದ್ರೆ HCF 180 ಆದರೆ LCM ಎಷ್ಟಾಗುತ್ತೆ? ಕಮೆಂಟ್ನಲ್ಲಿ ತಿಳಿಸಿ.